ಅಂದ್ರೆ ಹೋಲಿ ಸ್ಪಿರಿಟ್ ಅಂತ ಲಾಸ್ಟ್ ನಾನೊಂದು ಮಾತು ಹೇಳಿ ನಿಲ್ಸಿರೋದು. ಹೋಲಿ ಸ್ಪಿರಿಟ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಗೋಡ್ಸ್ ಪವರ್ ಇನ್ ಆಕ್ಷನ್ ಅಂತ ಹೇಳಿದೆ. ಅಂದ್ರೆ ದೇವರ ಶಕ್ತಿಯನ್ನೇ ಎಕ್ಸಾಕ್ಟ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಯಾರಿದಾರೋ ಅದು ಪವಿತ್ರಾತ್ಮನು. ಆ ಪವಿತ್ರಾತ್ಮನು ಯಾರಲ್ಲಿ ಇರ್ತಾರೋ ಅವರ ಮುಖಾಂತರವಾಗಿ ದೇವರು ಆ ಕಾರ್ಯವನ್ನು ಮಾಡುವಂತ. ಸೊ ಇಲ್ಲಿ ನಾವು 5 ವಿಷಯಗಳು, ಇದು ಜನರಲ್ ಆಗಿ ಹೇಳುವ ವಿಷಯಗಳು 5 ವಿಷಯಗಳು. ಅಂದ್ರೆ ದೇವರಿಗೇನು ದೇವರ ಆತ್ಮನಿಗೇನು ಇರುವಂತ ಕಂಪ್ಯಾರಿಸನ್ ಮಾಡಿದ್ರೆ ಈ 2 ಜನರಲ್ಲಿನೂ ಕಾಣುವಂತ, ಈ 3 ಜನರಲ್ಲಿ ಕಾಣುವಂತ ಕೆಲವೊಂದು ವಿಷಯಗಳನ್ನೇ, ಅದರಲ್ಲಿ ಒಂದು 5 ವಿಷಯ ನಾವಿವತ್ತು ನೋಡೋಣ. ಇದನ್ನು ಇಂಟ್ರೊಡಕ್ಷನ್ ನೀವೆಲ್ಲ ಮನಸ್ಸಲ್ಲಿ ಹಿಡ್ಕೊಬೇಕು, ಯಾವ ಸಿಚುವೇಶನ್ ಅಲ್ಲಿ ದೇವ್ರು ಹೆಂಗೆ ಇರ್ತಾರೆ ಹೇಗೆ ಅಂತ. ಮೊದಲನೇದಾಗಿ 1ನೇ ವಿಷಯ ಅಂತ ಹೇಳಿದ್ರೆ ಈಸ್ ಎಟರ್ನಲ್. ಅಂದ್ರೆ ಪವಿತ್ರಾತ್ಮನು ಸದಾ ಕಾಲವನ್ನು ಇರುವವನು. ದೇವರು ಇಲ್ಲಿಂದ ಹೋಗುವ ಯೇಸು ಕ್ರಿಸ್ತನು ಹೋಗುವ ಕೇಳಿದೊಂದು ಮಾತಿದೆ, ನಾನು ಹೋಗಿ ಒಂದು ಸಹಾಯಕನ್ನ ಕಳಿಸ್ಕೊಡುವಾಗ ಅವನು ಸದಾಕಾಲ 1 ದಿನ 2 ದಿನ ಇದು ಅಂದ್ರ ಸದಾಕಾಲವನ್ನು ನಿಮ್ಮ ಜೊತೆ ಇರುವನಂದ ವ್ಯಕ್ತಿಯಿಂದ. ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 9:14. ಪವಿತ್ರಾತ್ಮ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕ್ರಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ನೋಡಿ, ಇಲ್ಲಿ ಜೀವವುಳ್ಳ ದೇವರಂತ ಹೇಳುವಾಗ ಸದಾಕಾಲವನ್ನು ನಾವು ಅಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು, ಸದಾಕಾಲವನ್ನು ಜೀವವುಳ್ಳ ದೇವರಾಗಿ ನಮ್ಮ ಜೊತೆ ಇರುವಂತ, ನೋಡಿ, ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸಲು. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಹೇಳ್ತಾರಂದ್ರೆ, ಜೀವ ಅಂತ ಹೇಳಿದ್ರೆ 1 ದಿನ 2 ದಿನ ಒಂದು ನಶಿಸುವ ಒಂದಲ್ಲ, ನಿತ್ಯ ಜೀವವಾಗಿರುವಂಥದ್ದು. ಅಂದ್ರೆ ಪವಿತ್ರಾತ್ಮನದಲ್ಲಿ ಇರುವಂತ ಒಂದು ವಿಷಯ ಅಂದ್ರೆ ಸದಾಕಾಲವು ನಿತ್ಯ ಜೀವ ಹೊಂದಿ ನಮ್ಮ ಜೊತೆಯಲ್ಲಿ ಇರುವಂತ ಒಬ್ಬ ವ್ಯಕ್ತಿ, ಇಲ್ಲಾಂದ್ರೆ ಆತ್ಮನು, ದೇವರ ಶಕ್ತಿ ಇದು. 2ನೇದಾಗಿ ಒಂದು ವಿಷಯ ನೋಡೋಣ. ಹೀಸ್ ಎ ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತಾರೆ. ಆಮ್ನಿ ಪ್ರೆಸೆಂಟ್ ಅಂತ ಹೇಳಿದ್ರೆ ಸರ್ವವ್ಯಾಪಿ, ಎಲ್ಲ ಕಡೆನೂ ಇರ್ತಾರೆ, ಎಲ್ಲಾ ರೀತಿಯಲ್ಲಿ. ಯಾವ ರೀತಿಯಲ್ಲಿ ನಮಗೆ ಎಲ್ಲಾದ್ರೂ ಪವಿತ್ರಾತ್ಮನಿಗೆ ಇಲ್ಲಾಂದ್ರೆ ದೇವರಿಗೆ ಒಂದು ರೂಪ, ಇಲ್ಲಾಂದ್ರೆ ಯಾವುದೋ ಒಂದು ಆಕಾರ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು. ಹೆಂಗೆ ಅಂತ ಹೇಳಿದ್ರೆ ಆದಿಕಾಂಡದಲ್ಲಿ ಹೇಳಿರೋ ಪ್ರಕಾರ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದಂತ ಒಂದು ಲೆಕ್ಕದಲ್ಲಿ ಬೇಕಾದ್ರೆ ಹೇಳ್ಬೋದು, ಆದ್ರೆ ಎಕ್ಸಾಕ್ಟ್ ದರ್ ಇಸ್ ನೋ ಫಿಗರ್. ಇಲ್ಲಿ ನೋಡಿ, ದೇವರು ಸರ್ವವ್ಯಾಪಿಯಾಗಿದ್ರೆ ಎಲ್ಲ ಕಡೆನೂ ಇರ್ತಾರೆ. ಕೀರ್ತನೆಗಳು 139 7ನೇ ವಾಕ್ಯ. ಕೀರ್ತನೆಗಳು 139:7. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಕೂಡಲಿ. ನೋಡಿ ಇಲ್ಲಿ ಓದಿ ಸಿಸ್ಟರ್, ಪರವಾಗಿಲ್ಲ ಓದಿ. ಮೇಲನ ಲೋಕಕ್ಕೆ ಹೇರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. 9. ಹರಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ನನ್ನನ್ನು ಹಿಡಿದಿರುವುದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈ 4 ವಾಕ್ಯದಲ್ಲಿ ಹೇಳುವಂತ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಎಲ್ಲಿ ಹೋಗಿದ್ರು ದೇವರ ಆತ್ಮನನ್ನ ಬಿಟ್ಟು ದೇವರ ಕಣ್ಣಿಂದ ತಪ್ಪಿಸಿಕೊಂಡು ಯಾರಿಗೇನು ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಒಂದು ಹಾಡೇ ಇದೆಯಲ್ಲ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಅಷ್ಟು ಚೆನ್ನಾಗಿರೋದಂತ ಹೇಳಿದ್ರೆ ದೇವರ ಕಣ್ಣಿಗೆ, ದೇವರ ದೃಷ್ಟಿಗೆ, ದೇವರ ಸಾಮೀಪ್ಯದಿಂದ, ದೇವರೆಲ್ಲ ಕಡೆನೂ ಸರ್ವವ್ಯಾಪಿ ಆಗಿರೋದ್ರಿಂದ ಇಲ್ಲಿ ನೋಡಿ, ಎಲ್ಲಿ ಹೋಗಿದ್ರು ಯಾವ ಕಾರಣದಲ್ಲಿನೂ ಆ ದೇವರ ಆತ್ಮನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗದೇ ಇಲ್ಲ ಅಂತ ಹೇಳ್ತಾ ಇರೋದು. ಬೇರೆ ನೋಡಿ, ನಾವೆಷ್ಟೋ ಕೆಲಸಗಳು ನಮ್ಮ ಜೀವನದಲ್ಲಿ ಮಾಡ್ತಾ ಇರ್ತೀವಿ. ನಮ್ಮ ಪ್ರಕಾರ ಏನಂತ ಹೇಳಿದ್ರೆ ಇದು ಯಾರಿಗೇನು ಕಾಣಿಸಲ್ಲ, ಇದು ನನಗೆ ಮಾತ್ರ ಗೊತ್ತಿರೋದು ವಿಷಯ. ಈ ಹಳೆ ಕಾಲದಿಂದ ಕೇಳ್ಕೊಂಡ್ ಬಂದ್ರೆ ಒಂದು ಗಾದೆ ಇರುತ್ತೆ, ಈ ಬೆಕ್ಕು ಹಾಲು ಕುಡಿಯುವಾಗ ಕಣ್ಮುಚ್ಚಿ ಕುಡಿತಾರಂದ. ಸೊ ಇದೇ ತರ ನಾವು ಮಾಡ್ತಾ ಇರೋದು, ನಾವು ಕೇಳ್ತಾ ಇರೋದೇ ಸರಿ, ನಾವು ಮಾತಾಡ್ತಾ ಇರೋದೇನೆ ಸರಿ, ನಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇರೋದೇನೆ ಸರಿ ಅಂತ ನಂಬಿಕೆದಲ್ಲಿ ನಮ್ಮ ಸುತ್ತಮುತ್ತಲು ಯಾರ್ಯಾರು ಇದ್ದಾರೆ, ಎಲ್ಲಿ ಇದ್ದಾರೆ, ಹೆಂಗಿದ್ದಾರೆ ಅಂತ ಯಾರಿದ್ದಾರೆ ಎಲ್ಲಿಲ್ಲ, ಏನ್ ಬೇಕಾದ್ರೂ ಪ್ರಾಪಂಚಿಕವಾಗಿರೋ ಸಂಗತಿಗಳಲ್ಲಿ ನಾವು ಜೀವಿಸುವಾಗ ನೋಡಿ, ಇಲ್ಲಿ ಹೇಳ್ತಾ ಇರೋದು ಈ ವಾಕ್ಯ ಎಲ್ಲರ ನೆನಪಿಗೆ ಬರಬೇಕು. ಕೀರ್ತನೆಯಲ್ಲಿ ಹೇಳ್ತಾ ಇರೋದು ಈ ವಾಕ್ಯಗಳಲ್ಲಿ, ಯಾಕಂದ್ರೆ ಎಲ್ಲಿನೂ ದೇವರ ಆತ್ಮನ ತಪ್ಪಿಸಿ ಹೋಗಲಿಕ್ಕೆ ಆಗಲ್ಲ.
ಒಮ್ನಿ ಪ್ರಸನ್ನ ಅಂತ ಹೇಳ್ತಾರೆ, ಎಲ್ಲ ಕಡೆನೂ ಆ ಪ್ರಸನ್ನತೆ ಇರುತ್ತೆ. ಮೂರನೇ ವಿಷಯ, ಹೀಸ್ ಒಮ್ನಿಸೈಂಟ್. ಒಮ್ನಿಸೈಂಟ್ ಮೀನ್ಸ್ ಸರ್ವಜ್ಞನು, ಎಲ್ಲದನ್ನು ತಿಳ್ಕೊಂಡಿರುವಂತ ವ್ಯಕ್ತಿ ಯಾರು? ದೇವರ ಆತ್ಮನು. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಳಿಸಿಕೊಟ್ಟಿರುವಂತ ವ್ಯಕ್ತಿ ಬೇರೆ ಯಾರನ್ನೂ ಅಲ್ಲ, ಎಲ್ಲದನ್ನು ತಿಳ್ಕೊಂಡು ಬಂದಿರೋದು. ನಾನು ನೀವು ಎಲ್ಲಾರನ್ನು ಯಾರ್ಯಾರು ಹೆಂಗಿರ್ತಾರೆ, ಎಲ್ಲರ ಕ್ಯಾರೆಕ್ಟರ್ ಹೆಂಗಿದೆ, ಯಾರ್ಯಾರ್ದು ಬುದ್ಧಿ ಹೆಂಗಿದೆ, ಎಲ್ಲದನ್ನು ತಿಳ್ಕೊಂಡು ಬಂದಿರೋದು ವ್ಯಕ್ತಿ. ಇಲ್ಲಿ ನೋಡುವಂಥದ್ದು ಒಂದು ವಾಕ್ಯ ನೋಡೋಣ. 1 ಕೊರಿಂಥಿಯನ್ಸ್ 2ನೇ ಅಧ್ಯಾಯ 10 ಮತ್ತೆ 11. ಎಲ್ಲದನ್ನು ತಿಳ್ಕೊಂಡು ಬಂದಿರೋದ್ರಿಂದ ದೇವರಾತ್ಮ, ಇಲ್ಲಾಂದ್ರೆ ನಮ್ಮನ್ನೆನ್ನೆ ಹಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಇಲ್ಲ, ಒಂದ್ ನಿಮಿಷ. 1 ಕೊರಿಂಥಿಯನ್ಸ್ 2ನೇ ಅಧ್ಯಾಯ 10 ಮತ್ತೆ 11. 1 ಕೊರಿಂಥಿಯನ್ಸ್ 2:10-11. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನ ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 11. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಮಗಾದ್ರೂ ದೇವರು ತನ್ನ ಆತ್ಮ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಪ್ರಿಯರೇ, ಯಾರನ್ನ ನಮಗೆ ಕೊಟ್ಟಿರೋದು? ಸಹಾಯಕನಾಗಿ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ಕಷ್ಟ ನೋವುಗಳು ಅನುಭವಿಸಿ ನಮಗೆ ಕೊಟ್ಟಿರೋದು. ಯಾರನ್ನ ಕೊಟ್ಟಿರೋದು? ಎಲ್ಲದನ್ನು ತಿಳ್ಕೊಂಡಿರೋದು. ದೇವರ ಕಡೆ ಇರೋದು ಕಾರ್ಯಗಳನ್ನು, ಮನುಷ್ಯರ ಕಡೆ ಇರೋದು ಕಾರ್ಯಗಳು, ಎಲ್ಲದನ್ನು ತಿಳ್ಕೊಂಡು ನಮ್ಮ ಜೊತೆ ಬಂದಿರುವಂತ ವ್ಯಕ್ತಿ. ಇಲ್ಲಿ ನೋಡಿ 11ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಹೇಳ್ತಾರೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮ ಹೊರತು ಮತ್ತಾರಿಗೆ ತಿಳಿಯದು. ನೋಡಿ, ಇದು ಎಕ್ಸಾಕ್ಟ್ಲಿ ನಿಮಗೆಲ್ಲ ಗೊತ್ತಿರೋ ಒಂದು ವಿಷಯ. ನೀವು ಮಾಡ್ತಾ ಇರೋದೆಲ್ಲ ಕೆಲಸವನ್ನು ನಿಮ್ಮ ಮನಸ್ಸೊಳಗೆ, ನಿಮ್ಮ ಹೃದಯ, ನಿಮ್ಮ ಮನಸ್ಸಿಗೆ ಎಲ್ಲದನ್ನು ಗೊತ್ತಿರುತ್ತೆ. ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದಲ್ಲಿ ಯಾವ ಕೆಲಸ ನಿಮಗೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮನಸ್ಸಿಂದ ಪ್ರೇರಿತವಾಗಿ, ಶರೀರದಿಂದ ಪ್ರೇರಿತವಾಗಿರುವಂತ ಕೆಲಸಗಳು ಈ ಪ್ರಾಪಂಚಿಕವಾಗಿ ಮಾಡುವಂತ ಕೆಲಸಗಳು. ಅಲ್ಲಿ ದೇವರ ಆತ್ಮನ ನೆಲೆಗೊಂಡಿರುವಾಗ, ಆ ದೇವರ ಆತ್ಮನಿಗೆ ಗೊತ್ತಿಲ್ಲದಲ್ಲ ನಿನಗೆ ಯಾವ ಕೆಲಸ ಈ ಪ್ರಪಂಚದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಇಲ್ಲಿ 11ನೇ ವಾಕ್ಯದಲ್ಲಿ ಹೇಳುವಾಗ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತೆ ಯಾರಿಗೆ? ಜೀವಾತ್ಮ. ಆಗಲೇ ನಾವು ಹೇಳೋದ್ರಲ್ಲಿ ಒಂದು ವಿಷಯ ಇದೆ, ಸದಾಕಾಲವನ್ನು ಜೀವವುಳ್ಳ ವ್ಯಕ್ತಿಯಾಗಿ ಇರುವಂಥದ್ದು ಆ ಜೀವಾತ್ಮನ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನ ಹೊರತು ಬೇರೆ ಯಾರು ಗ್ರಹಿಸಿಲ್ಲ ಅಂತ. ಹೀಗೆ ನನ್ನ ಬಗ್ಗೆ ಇಲ್ಲದ್ರ ನಿಮ್ಮ ಬಗ್ಗೆ ದೇವರಿಗೊಂದು ಆಲೋಚನೆ ಇದ್ರೆ, ಆ ಆಲೋಚನೆ ನಮಗೆ ಗೊತ್ತಾಗಬೇಕು ಅಂದ್ರೆ ನಮ್ಮೊಳಗೆ ಈ ಜೀವ ಇರೋದು ಪವಿತ್ರಾತ್ಮ ಇರಬೇಕು, ಈ ದೇವರಾತ್ಮ ಇರಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಮನುಷ್ಯನಿಗೆ 2 ಮೈಂಡ್ ಬರುತ್ತೆ, ಒಂದು ಈ ಸೈಡ್ ಇಂದ, ಒಂದು ಈ ಸೈಡ್ ಇಂದ, ಒಂದೇ ಕಾರ್ಯ ವಿಷಯದಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಪ್ರತ್ಯೇಕಿಸಲ್ಪಟ್ಟು ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ದೇವರಾತ್ಮನ ಹೊರತು ಬೇರೆ ಯಾರಿಗೂ ಗೊತ್ತಿರುತ್ತೆ. ನಿಜವಾಗಲೂ ಪ್ರಿಯರೇ, ನಮ್ಮ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಮೇನ್ ಆಗಿರೋದು ಡ್ಯೂಟಿ ಅಂತ ಬೇಕಾದ್ರೆ ಹೇಳ್ಬೋದು. ಆ ದೇವರ ಚಿತ್ತವೇನಿದೆ ಅಂತ ತನ್ನ ಮಗನಿಗೆ, ದೇವರ ಆ ಕಿವಿಗೊಡುವಂತ ವ್ಯಕ್ತಿಯಾಗಿರುವಂತ ವ್ಯಕ್ತಿಗೆ, ದೇವರಿಗೆ ಆಲೋಚನೆಗಳು ಏನಂತ, ದೇವರೇ ನಿನ್ನ ಆಲೋಚನೆಗಳು ನನಗೆ ತಿಳಿಸಿ ಅಂತ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಿಗೆ ಅವ್ರು ಏನು ಹೇಳೋನಾಗಿರ್ತಾನೆ ನೋಡಿ, ದೇವರು ನಿನ್ ಬಗ್ಗೆ ಇರೋದ ಆಲೋಚನೆ ಇದೆ ಎಂದ ತಿಳಿಸಿಕೊಡುವಂತ ವ್ಯಕ್ತಿಯಾಗಿದೆ. ನೋಡಿ, ಎಂತ ಶ್ರೇಷ್ಠವಾಗಿರೋದಂತ ಒಂದು ಕಾರ್ಯ ಅದು ದೇವರು ನಮಗೋಸ್ಕರ ಮಾಡಿದಂದಾಗೆ. ಅಲ್ಲಿರೋದು ಚಿತ್ತ ಕೂಡ ತಿಳಿಸಿಕೊಡುವಂತ ಆತ್ಮನಾಗಿ. ಆದ್ರೆ ಈ ಚಿತ್ತ ನಮಗೆ ತಿಳಿಬೇಕು ಅಂದಿದ್ರೆ ಆ ಜೀವಾತ್ಮನು, ಜೀವಸ್ವರೂಪ ಆತ್ಮನು ದೇವರ ಚಿತ್ತಾನುಸ್ವಾರಿ ನಡೆಯುವಂತ ವ್ಯಕ್ತಿಯೊಳಗಿರಬೇಕು. 4ನೇ ವಿಷಯ, ಹೀಸ್ ಆಲ್ ಮೈಟಿ, ಸರ್ವಶಕ್ತನ. ನಾನು ಆಗಲೇ ಹೇಳಿದ್ದೆ, ದೇವರ ಶಕ್ತಿ ಇನ್ ಆಕ್ಷನ್, ದೇವರ ಪವರ್ ಅದು ಆಕ್ಷನ್ ನಲ್ಲಿ ಬರುವಾಗ ಎಕ್ಸಾಕ್ಟ್ಲಿ ದಟ್ ಇಸ್ ಹೋಲಿ ಸ್ಪಿರಿಟ್ ಅಂತ ಹೇಳ್ಬೋದು. ಅಂದ್ರೆ ಹೋಲಿ ಸ್ಪಿರಿಟ್ ಯಾರಲ್ಲಿ ಇರುತ್ತೋ, ಯಾವ ವ್ಯಕ್ತಿಯಲ್ಲಿ ಪವಿತ್ರ ಆತ್ಮನ ಕೃಪಾವರ ಇರುತ್ತೋ, ಅವನ ಶಕ್ತಿ ಇರುತ್ತೋ, ಅವನಿಗೆ ಮಾತ್ರನೇ ಆ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈಸ್ ಆಲ್ ಮೈಟಿ, ಎಲ್ಲಾ ಕಾರ್ಯವನ್ನು ನಮ್ಮ ಕೈಯಲ್ಲಿ ಮಾಡಿಸ್ಲಿಕ್ಕೆ ಸರ್ವಶಕ್ತಿಯುಳ್ಳ ದೇವರ ಆತ್ಮ. ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಉಪವಾಸ ಆದ್ಮೇಲೆ ಎಲ್ಲಿ ಕರ್ಕೊಂಡೋಗಿದೆ?
ಮರುಭೂಮಿ ಕರ್ಕೊಂಡೋಗಿದೆ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇನು ಆಗ್ಬೇಕು, ಏನೇನು ನಡೆಸ್ಬೇಕು, ಅದು ಆ ಚಿತ್ತ ಪ್ರಕಾರನೇ ನಡೆಯೋದು. ನಾವೇನ್ ಮಾಡ್ಬೇಕು ಹೇಳಿ? ನಮಗೆಲ್ಲ ಕಷ್ಟ, ನೋವುಗಳು, ದುಃಖಗಳು ಬರುವಾಗ ಅಯ್ಯೋ ದೇವರು ನನ್ನ ಕೈ ಬಿಟ್ಟಿದಾರಲ್ಲ ಅಂದೆಲ್ಲ ನೋಡ್ಕೊಂಡು ಒಬ್ರು ಇದ್ದಾರೆ. ಆ ಹಿಡಿಬೇಕಾಗಿರೋ ಸಮಯದಲ್ಲಿ, ಬರ್ಬೇಕಾಗಿರೋ ಸಮಯದಲ್ಲಿ, ಕೊಡ್ಬೇಕಾಗಿರೋ ಸಮಯದಲ್ಲಿ ನಿಮಗೆ ಏನ್ ಬೇಕು ಏನ್ ಬೇಡ ಅಂತ ನಿಜವಾಗ್ಲೂ ಕರೆಕ್ಟಾಗಿ ಗೊತ್ತಿರುವವರೇ ನಮ್ಮೊಳಗೆ ಈ ಪವಿತ್ರಾತ್ಮ ಕೃಪಾವರದಲ್ಲಿ ಇರೋದು. ಈಸ್ ಆಲ್ ಮೈಟಿ. ಲೂಕನ ಬರೆದ ಸುವಾರ್ತೆ 35ನೇ ವಾಕ್ಯದಿಂದ 37ನೇ ವಾಕ್ಯ ತಂಗ ಓದಿಸಿ. ಲೂಕನ ಬರೆದ ಸುವಾರ್ತೆ 1:35ರಿಂದ 37. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಮತ್ತು ನಿನ್ನ ಈ 37, 36 ಬೇಡ, 37. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈ ಘಟನೆ ನಮಗೆ ಸರಿಯಾಗಿ ಗೊತ್ತಿರೋದಂದ್ರೆ ಇಲ್ಲಿ ಪವಿತ್ರ ಶಿಶು, ಈ ಪವಿತ್ರ ಶಿಶು ಅಂತ ಹೇಳುವಾಗಲೂ, ಪವಿತ್ರ ಆತ್ಮನು ಅಂತ ಹೇಳುವಾಗಲೂ, ಜೀವಾತ್ಮನೆಲ್ಲ ಹೇಳುವಾಗ ಒಂದು ಕರೆಕ್ಟ್ ಆಗಿ ಟ್ರಯಾಂಗಲ್ ಅಲ್ಲಿ ಲಿಂಕ್ ಆಗ್ತಾರಂತ ವಿಷಯ. ಇವ್ರು ಯಾರಿಗೇನು ಗೊತ್ತಿಲ್ಲದಲ್ಲ ಇರೋ ವಿಷಯ, ಯಾರಿಗೇನು ಎಲ್ಲಿ ನಡೆಯಲ್ಲ. ಇಲ್ಲಿ ಒಂದು ವಿಷಯ ಹೇಳ್ತಾರೆ, ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು, ಪರಾತ್ಪರನ ಶಕ್ತಿಯ ನೆರಳು. ಪವಿತ್ರಾತ್ಮನು ಬಂದಾದ್ಮೇಲೆ ಅಲ್ಲಿ ಯಾರ್ದು ಶಕ್ತಿಯನ್ನು ಒಳಗಡೆ ಬರ್ತಾ ಇರೋದು? ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆಂದು ಎನಿಸಿಕೊಳ್ಳುವೆನು. ಹೀಗೆ ದೇವರ ನಮ್ಗೆ ನಿಜವಾಗಲೂ 37ನೇ ವಾಕ್ಯದಲ್ಲಿ ನೋಡುವಾಗ, ದೇವರಿಂದ ಬರುವ ಯಾವ ಮಾತಾದ್ರೂ ನಿಷ್ಫಲವಾಗುವುದಿಲ್ಲ ಅಂದ್ರೆ ಇಲ್ಲಿ ಆಗುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಏನ್ ಬೇಕಾದ್ರೂ ಸರ್ವಶಕ್ತನಾಗಿರುವಂತ ದೇವರು, ಅದೇ ಈಸ್ ಆಲ್ ಮೈಟಿ ಅಂತ ಹೇಳುವಾಗ, ಆ ಪವಿತ್ರಾತ್ಮನು ದೇವರ ಶಕ್ತಿಯಿಂದ ಏನ್ ಮಾಡ್ಲಿಕ್ಕೇನು ಶಕ್ತಿ ಇದ್ದಾನೆ. ಏನ್ ಸುಮ್ಮನೆ ಯಾವುದೋ ಒಂದು ಇದಕ್ಕೋಸ್ಕರ ಒಂದು ಗಾಳಿ ತರ ಕಳಿಸಿರೋದಲ್ಲ. ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟು ದೇವರ ಇಚ್ಛಾನುಸಾರವಾಗಿ ಏನ್ ಮಾಡಬೇಕು ಅಂತ ಹೇಳಿ ಕಳಿಸಿರೋದು, ಅಧಿಕಾರ ಕೊಟ್ಟು ಕಳಿಸಿರೋದು. ಬಟ್ ಈ ಅಧಿಕಾರ ಎಲ್ಲಿ, ಯಾರಲ್ಲಿ ಪ್ರಭಾವ ಪಡಬೇಕು, ಯಾರಲ್ಲಿ ಶಕ್ತಿ ಪಡಬೇಕು, ಅದು ಆತ್ಮೀಯವಾಗಿ ಶಕ್ತಿ ಹೊಂದಿರೋದೊಂದಿಗೆ ಆ ದೇವರ ಪವಿತ್ರಾತ್ಮ ಕೃಪಾವರ ಬೇಕು ಅಂತ ಬೇಡಿಕೊಳ್ಳೋರಿಗೆ ದೇವರೇ, ಸೊಲೊಮನ್ ಏನಂದ, ಸೊಲೊಮನ್ ಪ್ರಾರ್ಥನೆ ಮಾಡಿದೆ ಏನಂತ ಹೇಳಿ, ನನಗೆ ಒಳ್ಳೆಯದನ್ನು ಕೆಟ್ಟದನ್ನು ವಿವೇಚಿಸಿ ಅದಕ್ಕಿರೋದು ಜ್ಞಾನವನ್ನು ಕೊಡಿ ಅಂತ. ಅದಕ್ಕೆ ಬಾಕಿ ಇರೋದೆಲ್ಲಾದ್ರೂ ಒಟ್ಟಿಗೆ ದೇವರು ಕೊಟ್ಬಿಟ್ಟೆ. ಬೇರೆ ನಮಗೆ ಈ ಕಾಲದಲ್ಲಿ ನಮಗೆ ಬೇರೆ ಯಾವುದಕ್ಕಿಂತಲೂ ಅಗತ್ಯವಾಗಿ ಬೇಕಾಗಿರೋದು ಪವಿತ್ರಾತ್ಮ ಕೃಪಾವರ. ನಿಮಗೆ ಈ ಆಕ್ಚುಲಿ ಪವಿತ್ರಾತ್ಮದ ಸ್ಟಡಿ ಮುಗಿಯುವಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಪವಿತ್ರಾತ್ಮ ಕುರಿತಾಗಿ 3-4 ವಾದಗಳು ನಡೀತಾ ಇದೆ. ಒಂದು ವಾದ ಏನಂತ ಹೇಳಿದ್ರೆ, ಆಕ್ಚುಲಿ ನಾವು ರಕ್ಷಣೆ ಹೊಂದಿದ ವಿಶ್ವಾಸ ಅಂತ ಅಂದುಕೊಳ್ಳಿ ನಮ್ಮಲ್ಲಿ ಪವಿತ್ರಾತ್ಮ ಬಂದಾಯ್ತು, ಇನ್ನು ನಾವು ಬದುಕ್ತಾ ಇರೋದು ಅದರಲ್ಲಿ ಏನೇ ಅಂತ. ಇನ್ನೊಂದು ವಾದ ನಡೀತಾ ಇರೋದು, ಇಲ್ಲ ಅವಾಗಲೂ ನಮಗೆ ಬಂದಿಲ್ಲ, ನಿಜವಾಗಲೂ ರಕ್ಷಣೆ ಹೊಂದಿದ್ರೆ ಮಾತ್ರನೇ ನಮಗೆ, ಇಲ್ಲಾದ್ರೆ ಜಲಸ್ನಾನ ತಗೊಂಡು ಏನ್ ಪ್ರಯೋಜನ ಇಲ್ಲ ಅಂತ. ಇನ್ನೊಂದು ವಾದ ನಡೀತಾ ಇರೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇದು ಎರಡನ್ನೂ ಅಲ್ಲ, ಜಲಸ್ನಾನನೂ ಬೇಕಾಗಿಲ್ಲ, ನಮಗೆ ಕೃಪಾವರ, ದೇವರ ಕೃಪಾವರ ಸಿಕ್ಕಿದ್ರೆ ಸಾಕು, ನಮಗೆ ಪವಿತ್ರಾತ್ಮ ಕೃಪಾವರ ಸಿಕ್ಕುತ್ತೆ ಅಂತ. ಆದ್ರೆ ಇದರಲ್ಲಿ ಯಾವುದು ನಿಜ, ಯಾವುದು ಸತ್ಯ ಅಂತ ಇರೋದು ಈ ನಮ್ದು ಈ ಹೋಲಿ ಸ್ಪಿರಿಟ್ ಸ್ಟಡೀಸ್ ಮುಗಿಯೋಷ್ಟೊತ್ತಿಗೆ ನಿಮ್ಗೆ ಎಲ್ಲರಿಗೇನು ಗೊತ್ತಾಗುತ್ತೆ. ಇನ್ನೊಂದು ವಾಕ್ಯ ಅಲ್ಲ ಇನ್ನೊಂದು 5ನೇ ವಿಷಯ ಅಂತ ಹೇಳಿದ್ರೆ, ಹೀಸ್ ಹೋಲಿ, ದೇವರು ಪರಿಶುದ್ಧನು. ಅದೇ ರೀತಿಯಾಗಿ ದೇವರಾತ್ಮನು ಯಾರಾಗಿದ್ದಾರೆ? ಪರಿಶುದ್ಧನಾಗಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 1:4. 1ನೇ ಅಧ್ಯಾಯ 4ನೇ ವಾಕ್ಯ. ಪವಿತ್ರವಾದ ಆತ್ಮ ಸತ್ತ ಮೇಲೆ ಜೀವಿತರಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. ಎಸ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ ಒಂದು ವಿಷಯ ಅಂತ ಹೇಳಿದ್ರೆ, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಯೇಸು ಕ್ರಿಸ್ತನು ಇಷ್ಟೆಲ್ಲ ಕಾರ್ಯಗಳು ಮಾಡಲಿಕ್ಕೆ ಆಗಿರುವಂತ ಸಂಗತಿ ಏನಂತ ಹೇಳಿದ್ರೆ, ದೇವಕುಮಾರನಾಗಿ ಬಂತು. 30 ವರ್ಷ ಕಾಲ ಭೂಮಿಯಲ್ಲಿ ಇದು ಮಾಡಿ ಕೊನೆಗೆ ಸ್ನಾನಿಗನಾದ ಯೋಹಾನ ಹತ್ರ ಹೋಗುವಾಗ ಯೋಹಾನ ಹೇಳ್ತಾರೆ, ಅಯ್ಯಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ. ಆದ್ರೂ ಈಗ ನಾನು ಏನ್ ಹೇಳ್ತಾ ಇದ್ದೆ ಅಷ್ಟೇ ಕೆಲಸ ನೀನ್ ಮಾಡಿ ಅಂತ ಹೇಳ್ತಾ ಇರೋದು. ಇದು ಮಾಡಾದ್ಮೇಲೆ
ಪವಿತ್ರವಾಗಿರದ ಆತ್ಮನು ಅವನಲ್ಲಿ ಇದ್ದಿಂದ ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ. ಪ್ರಿಯರೇ, ಇಲ್ಲಿ ಒಂದು ಇಂಡಿಕೇಶನ್, ಸಣ್ಣದೊಂದು ಇಂಡಿಕೇಶನ್ ನಾನು ಹೇಳ್ತಾ ಇದ್ದೇನೆ. ನೀನ್ ಸಾಯುವಾಗ ನಿನ್ನೊಳಗೆ ಆ ಪವಿತ್ರವಾದ ಆತ್ಮನಿದ್ರ ಮಾತ್ರ ಎದ್ದು ಬರ್ತೀಯ. ನಂಬಿದ್ರೋ ಬಿಡಿದ್ರೋ, ನೀನು ಸಾಯುವಾಗ, ನೀವೆಲ್ಲ ಸಾಯುವಾಗ ನಿಮ್ಮೊಳಗೆ ಆ ಪವಿತ್ರನಾದ ಆತ್ಮನಿದ್ರೆ ಮಾತ್ರ ತಿರುಗಿ ಎದ್ದು ಬರಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡಿದ್ವಿ, ಈ 5 ವಿಷಯಗಳು ನನ್ನ ಒಂದು ಇಂಡೆಕ್ಸ್ ತರ ಹೇಳಿರೋದು. ಮೊದಲನೇದಾಗಿ ಹೇಳಿದಂತ ವಿಷಯ ಏನಂತ ಹೇಳಿದ್ರೆ ದೇವರು ಸದಾಕಾಲ ಇರುವನು. ಎರಡನೇದಾಗಿ ಹೇಳಿರೋದು ಈ ಸರ್ವವ್ಯಾಪಿಯಾಗಿ. ಮೂರನೇದಾಗಿ ಸರ್ವಜ್ಞನು. ನಾಲ್ಕನೇದಾಗಿ ಸರ್ವಶಕ್ತನು. ಐದನೇದಾಗಿ ಈಸ್ ಎ ಹೋಲಿ, ಪರಿಶುದ್ಧನಾಗಿರೋದಂತ ದೇವರ ಆತ್ಮನು. ಈಗ ಈ 5 ವಿಷಯಗಳನ್ನು ನೀವು ನೋಟ್ ಮಾಡಿದ್ರೆ ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಇನ್ನು ಮುಂದೆ ಹೋಗ್ತಾ ಇರೋ ದಾರಿಯಲ್ಲಿ ಎಲ್ಲಿ ಈ ಇದಕ್ಕೆ ಸಂಬಂಧಪಟ್ಟದ್ದು ಬರ್ತಂತ ಅವಾಗ ನಿಮಗೆ ನೆನಪಾಗುತ್ತೆ. ಈಗ ಒಂದು ಸಣ್ಣದೊಂದು ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ದೇವರ ಆತ್ಮನ ಕುರಿತಾಗಿ ನಾವು ನೋಡ್ತಾ ಇರೋದು ನಿಮಗೆಲ್ಲರೂ ಗೊತ್ತಿರೋದು ಹಾಗೇನೆ ಜೆನೆಸಿಸ್ ಚಾಪ್ಟರ್ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಥ್ಯಾಂಕ್ ಯು. ಇಲ್ಲಿ ನಮಗೆ ಫಸ್ಟ್ ಟೈಮ್ ಇನ್ ಬೈಬಲ್ ನಮಗೆ ಕಾಣಿಸ್ತಾ ಇರೋದಂತ ಹೇಳಿದ್ರೆ ದೇವರ ಆತ್ಮನ. ಇನ್ನು ಮಲಯಾಳಂ ಬೈಬಲ್ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ದೇವರ ಚೈತನ್ಯ, ಆ ದೇವರ ಪ್ರಭಾವ ಅದು ಆ ನೀರಿನ ಮೇಲೆ, ಅದು ಏನಂತ ಹೇಳಿ ಸಾಧಾರಣದಲ್ಲ, ಅಧಿಸಾಗರದ ಮೇಲೆ ಈ ಜಲಸಮೂಹಗಳ ಮೇಲೆ ಚಲಿಸಿತ್ತು ಅಂತ. ಇದು ಫಸ್ಟ್ ನಮಗೆ ದೇವರ ಆತ್ಮನ ಬಗ್ಗೆ ಸಿಗ್ತಾ ಇರೋದನ್ನ ಒಂದು ಇಂಟ್ರೊಡಕ್ಷನ್ ಆಗಿದ್ರೆ, ಆ ರೀತಿಯಲ್ಲಿ ನಾವು ಸೃಷ್ಟಿ ಕರ್ಮದೆಲ್ಲ ನೋಡುವನು ಒಂದು ವಿಷಯ ತಿಳಿದು ದೇವರ ಆತ್ಮನನ್ನು, ಅಂದ್ರೆ ಇಲ್ಲಿ ಒಂದು ವಿಷಯ ನಾವು ಆದಿಕಾಂಡದಲ್ಲಿ ನೋಡುವಾಗ ನಮಗೆ ತಿಳಿದು ಬರಬೇಕಾಗಿರೋದು ಒಂದು ವಿಷಯ ಅಂದ್ರೆ, ಸೃಷ್ಟಿ ಕರ್ಮದಲ್ಲಿ ಅಂದ್ರೆ ಜೀವ ಕೊಡ್ಲಿಕ್ಕೇನು ಜೀವ ತೆಗಿಲಿಕ್ಕೇನು ಅಧಿಕಾರ ಇರೋದು ದೇವರಿಗೆ ಮಾತ್ರ, ಆ ದೇವರ ಆತ್ಮನಕ್ಕೆ ಮಾತ್ರ, ಆ ದೇವರ ಚೈತನ್ಯಕ್ಕೆ ಮಾತ್ರ, ಆ ಪ್ರಭಾವಕ್ಕೆ ಮಾತ್ರ ಸಾಧ್ಯ. ಸೃಷ್ಟಿಕರ್ತನು ಅವರೇ, ಎಲ್ಲ ಪಾಪಗಳನ್ನು ಲೆಕ್ಕ ಮಾಡಿ ಬರೆದು ಕೊನೆಗೆ ಪನಿಷ್ಮೆಂಟ್ ಕೊಡೋರು ಅವರೇ. ನಾನು ಆಗಲೇ ಹೇಳಿದ ಪ್ರಕಾರ ಯೇಸು ಕ್ರಿಸ್ತನು ಎಲ್ಲಾ ಪೀಡೆಗಳು ನೋವುಗಳು ಅನುಭವಿಸಿ ಎದ್ದು ಬಂದಿರೋದು ಯೇಸು ಕ್ರಿಸ್ತನಲ್ಲಿ ಆ ಪವಿತ್ರ ಆತ್ಮನ ಇದ್ದಿರೋದ್ರಿಂದ, ಆ ಜೀವವುಳ್ಳ ಆತ್ಮನ ಇರೋದ್ರಿಂದ. ಬೇರೆ ಇವತ್ತು ಈ ರಾತ್ರಿಯಲ್ಲಿ ನಾವು ತಿಳ್ಕೊಬೇಕಾದ ವಿಷಯ ಏನಂತ ಹೇಳಿದ್ರೆ, ಈ ಜೀವವುಳ್ಳ ಆತ್ಮ ನಮ್ಮಲ್ಲಿ ಇದೆಯಾ, ಇಲ್ಲದ್ರೆ ಎಷ್ಟು ಪರ್ಸೆಂಟೇಜ್ ಆ ಜೀವವುಳ್ಳ ಆತ್ಮನಿಗೆ, ಆ ಪವಿತ್ರ ಆತ್ಮನಿಗೆ ನಮ್ಮ ಜೀವನದಲ್ಲಿ ಇಂಪಾರ್ಟೆನ್ಸ್ ಕೊಡುತ್ತೆ. ಒಂದು ವಾಕ್ಯ ನೋಡೋಣ. ಅದೇ ಇನ್ನು ಇದೇ ರೀತಿಯಲ್ಲಿ ಇದೇ ವಿಷಯದಲ್ಲಿ ಹೊಸ ಒಡಂಬಡಿಕೆ ಬರುವಾಗ ಮೊದಲನೇ ಕಾಣಿಸ್ಕೊಳ್ತಾ ಇರೋದೇನು ಹೇಳಿದಲ್ಲಿ ಲೂಕನ ಸುವಾರ್ತೆ 3ನೇ ಅಧ್ಯಾಯ 21 ಮತ್ತೆ 22. ಅಂದ್ರೆ ಇಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ರೀತಿ, ಅಲ್ಲಿ ಚೈತನ್ಯ ತರ ಕಾಣಿಸಿದ್ರೆ ಇಲ್ಲಿ ಕಾಣಿಸ್ಕೊಳ್ಳೋದೊಂದು ರೂಪಾಕಾರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಫಸ್ಟ್ ಟೈಮ್. ಲೂಕನ ಸುವಾರ್ತೆ. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು, ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಕೇಳಿಸ್ಕೊಳ್ತಾ ಇರೋದು ಒಂದು ವಿಷಯದಲ್ಲಿ ತುಂಬಾ ಚೆನ್ನಾಗಿರೋದು ಒಂದು ವಿಷಯ ಅಂತ ಹೇಳಿದ್ರೆ, ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡ್ತಿರೋದ್ರಲ್ಲಿ ಆಕಾಶ ತೆರೆಯಿತು, ಆಕಾಶ ಓಪನ್ ಆಗ್ತಾ ಇರೋದು. ಇದಾದ್ಮೇಲೆ ನಮ್ಮ ಆ ಹೊಸ ಒಡಂಬಡಿಕೆಯಲ್ಲಿ ಸುಮಾರು ಕಡೆ ಇದೇ ತರ ಆಶಾಸ್ತ್ರ ಇದೆ, ಎಲ್ಲ ಕಡೆನೂ ಇಲ್ಲ, ತುಂಬಾ ಪರ್ಟಿಕ್ಯುಲರ್ ಆಗಿದ್ದ ಟೈಮಲ್ಲಿ. ಮತ್ತು ಪವಿತ್ರಾತ್ಮ ಅನ್ನೋದು ಇದು ಫಸ್ಟ್ ಟೈಮ್ ಇನ್ ಬೈಬಲ್, ಫಸ್ಟ್ ಟೈಮ್ ಅಲ್ಲಿ ಪವಿತ್ರಾತ್ಮನು ಆಕಾರ ಯಾವ ರೀತಿಯಲ್ಲಿ ಇದೆ ಅಂತ ತೋರಿಸ್ತಾ ಇರೋದು ಮೊದಲನೇ ಸಂಗತಿ. ಅಂದ್ರೆ ಪವಿತ್ರಾತ್ಮನ ದೇಹಾಗಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ. ಒಂದು ನಿಮಿಷ ನಮ್ಮ ದೀಕ್ಷಾ ಸ್ನಾನ, ನಮ್ಮ ರಕ್ಷಣೆ ನೆನೆಸ್ಕೊಳ್ಳೋಣ.
ಎಲ್ಲರೂ ಹೇಳಿ ನಮ್ಮ ಮನಸ್ಸಿಗೆ ಶಾಂತಿ, ಇಲ್ಲದ್ರೆ ನಮ್ಮ ಮನಸ್ಸಿಗೆ ಸಂಧಾನ, ಇಲ್ಲದ್ರೆ ಜೀವರಕ್ಷಕನ ಆಯ್ಕೆ ಮಾಡಿಕೊಂಡು ನಮ್ಮನ್ನೇ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಸಮರ್ಪಿಸಿ ನಾವು ಇರುವಾಗ, ಆ ದೀಕ್ಷಾ ಸ್ನಾನ ತಗೊಳ್ತಾ ಇರುವಾಗ ಪ್ರಿಯರಿಗೆ ಎಷ್ಟು ಜನ ಕಿವಿಯಲ್ಲಿ, ಮಗನೇ ಮಗಳೇ, ನೀನು ನನ್ನ ಮಗನು, ನೀನು ನನ್ನ ಮಗಳು, ನೀನು ಈ ಮಾಡಿರೋದು ಕಾರ್ಯದಲ್ಲಿ ನಾನೇನಾಗಿದ್ದೇನೆ, ನಿನ್ನನ್ನು ಮೆಚ್ಚುತ್ತಾ ಇದ್ದೀನಂದ ಎಷ್ಟು ಜನ ಹೃದಯದಲ್ಲಿ, ಎಷ್ಟು ಜನ ಮನಸ್ಸಲ್ಲಿ. ಅದು ಸಾಧಾರಣ ಏನೋ ನಾವು ಸ್ನಾನ ಮಾಡಿ ಮೈಯೆಲ್ಲ ನೀರಿರುವಾಗ ಬರುವಂತ ಒಂದು ಯಾವುದೋ ಒಂದು ಇಂಪ್ರೆಷನ್, ಒಂದು ಫೀಲಿಂಗ್ ಅಲ್ಲ ಅದು. ಸಮಥಿಂಗ್ ಸ್ಪೆಷಲ್. ಆ ದೇವರ ಪ್ರಭಾವವನ್ನು, ಆ ದೇವರ ಶಬ್ದವನ್ನು ಕೇಳಿಸ್ಕೊಳ್ಳುವಾಗ ನಮಗೆ ಸಿಕ್ಕುವಂಥದ್ದಿಯಲ್ಲ ಬೇರೆ. ಅದು ನಿಜವಾಗಲೂ ಹೇಳ್ತೀನಲ್ಲ, ಅದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೇನು ಒಂದೊಂದು ರೀತಿಯಲ್ಲಿ ಇರುತ್ತೆ. ಬರ್ತಾ ಬರ್ತಾ ನಿಮಗೆ ಅದು ಗೊತ್ತಾಗುತ್ತೆ. ಇಲ್ಲಿ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 32, 33, 34. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲ್ಯರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು ಅಂದನು. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದ್ದೆನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮನ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಎಂದನು. ನೋಡಿ ಪ್ರಿಯರೇ, ಇಲ್ಲಿ ಎಷ್ಟು ಚೆನ್ನಾಗಿರೋದೊಂದು ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿರೋದು. ಇದಲ್ಲದೆಲ್ಲ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದ್ರೆ, ದೇವರ ಆತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದ್ದೇನು, ಅದು ಆತನ ಮೇಲೆ ನೆಲೆಗೊಂಡಿತ್ತು. ಇದೊಂದು ಗುರುತಾಗಿತ್ತು. ಯಾಕೆಂದ್ರೆ 33ನೇ ವಾಕ್ಯಕ್ಕೆ ಬರುವಾಗ ಆಕ್ಚುಲಿ ಯೋಹಾನಿಗೇನು ಈ ಪವಿತ್ರಾತ್ಮ ಯಾವ ಆಕಾರದಲ್ಲಿ ಬರುತ್ತೆ, ಯಾವ ಆಕಾರದಲ್ಲಿ ಇರುತ್ತೆ ಅಂತ ಏನು ಐಡಿಯಾ ಇರಲಿಲ್ಲ. ಇಲ್ಲಿ ಅದೇ ಹೇಳ್ತಾ ಇರೋದು, ನನಗೂ ಆತನ ಗುರುತಿರ್ಲಿಲ್ಲ. ದೇವರಾತ್ಮನ ಕೃಪಾವರದಿಂದ ಯೇಸು ಕ್ರಿಸ್ತನ ಬರೆದಿದ್ದಕ್ಕೆ ಮುಂಚೆ ನಾವು ದಾರಿ ಸರಿಪಡಿಸ್ಲಿಕ್ಕೋಸ್ಕರ, ನೀವೆಲ್ಲ ದೇವರ ಕಡೆ ತಿರುಗಿ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಬಂದಿರೋದಂತ ಆ ವಿಶಿಷ್ಟ ವ್ಯಕ್ತಿ. ಆದ್ರೆ ಆ ವ್ಯಕ್ತಿಗೇನು ಪವಿತ್ರಾತ್ಮನ ಯಾವ ಆಕಾರದಲ್ಲಿ ಇರೋದು ಅಂತ ಗೊತ್ತಿರಲಿಲ್ಲ. ಆದ್ರೆ ಒಂದು ಮಾತಿಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಮಾಡಿಸೋದಕ್ಕೆ ನನ್ನನ್ನೇ ಕಳಿಸಿದನು, ಯಾವನ ಮೇಲೆ ಆತ್ಮಾವು ಇಳಿದು ಬಂದು ಇರುವುದು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನ ಸ್ನಾನವನ್ನು ಕೊಡುವನು. ಪ್ರಿಯರೇ, ಆಗಲೇ ನಾಡಿ ಹೇಳಿದೊಂದೊಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಪವಿತ್ರಾತ್ಮನ ಸ್ನಾನ ಕೊಡ್ಲಿಕ್ಕೆ ಅಂದ್ರೆ ಸ್ನಾನಿಗನಾದ ಯೋಹಾನ್ ಬಂದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಜನಗಳಿಗೆ ಬುದ್ಧಿ ಹೇಳಿ ನೀವು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ತಗೊಳ್ಳಿ ಅಂತ ಹೇಳಿಬಿಟ್ಟು ಅವನ ದೇವರ ಕಾರ್ಯ ಮಾಡ್ತಾ ಇದ್ದೆ. ಆದ್ರೆ ಯಾವಾಗ ಈ ದೊಡ್ಡದೊಂದು ಘಟನೆ ಆಯ್ತು, ಯೇಸು ಕ್ರಿಸ್ತನ ಮೇಲೆ ಪಾರಿವಾಳ ರೂಪದಲ್ಲಿ ಆ ಪವಿತ್ರಾತ್ಮನ ಇಳಿಯುವಾಗ, ಆ ಪವಿತ್ರಾತ್ಮನಿಗೆ ಆವಾಗ ದೇವರು ಕೊಟ್ಟರಂತ ಒಂದು ಆಕಾರ, ಟೆಂಪರರಿ ಅದು ಕೊಟ್ಟಿರಂತ ಆಕಾರ ಅಂತ ಹೇಳಿದ್ರೆ, ಅದು ನೋಡುವಾಗ ಅದೊಂದು ಸಿಂಬಲ್ ಆಗಿ ಕೊಟ್ಟಿರೋದು. ಸಿಂಬಲ್ ಅಂತ ಹೇಳಿದ್ರೆ, ಇದು ಈ ರೀತಿಯಲ್ಲಿ ಇಳಿಯುವಾಗ ನೀನ್ ನೋಡುವಾಗ ನೀನ್ ಹಿಂಗೆ ಹೇಳ್ಬೇಕು, ಹೆಂಗೆ ಇದು ನೋಡಿ, ನಾನು ನೀರಿನಲ್ಲಿ ಅಷ್ಟೇ ಸ್ನಾನ ಮಾಡಿಸ್ಲಿಕ್ಕೆ ನನಗೆ ಇರೋದು ಅಧಿಕಾರ ಇರೋದು, ನನಗೆ ಅವಕಾಶ ಕೊಟ್ಟಿರೋದು. ಆದ್ರೆ ಪವಿತ್ರಾತ್ಮನಲ್ಲಿ ಸ್ನಾನ ಮಾಡಿಸುವಂತ ವ್ಯಕ್ತಿ ಇವನೇ ಅಂತ ಗುರುತಿಡಿಸ್ಲಿಕ್ಕೆ. ಇಲ್ಲಿ ಪ್ರಿಯ ನಮಗೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಹಂಗಾದ್ರೆ ಪವಿತ್ರಾತ್ಮ ಸ್ನಾನ ಫಸ್ಟ್ ಆಗುತ್ತಾ, ಇಲ್ಲ ನೀರಿನ ಸ್ನಾನ ಫಸ್ಟ್ ಆಗುತ್ತಾ? ಯೇಸು ಕ್ರಿಸ್ತನ್ ಮಾಡಿದಂತ ರೀತಿಯಲ್ಲಿ ನೋಡುವಾಗ ನೀರಿನ ಸ್ನಾನ ಫಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಪವಿತ್ರಾತ್ಮ ಸ್ನಾನವನ್ನಾಗುತ್ತೆ. ಆದರೆ ಬರ್ತಾ ಬರ್ತಾ ಅಪೊಸ್ತಲಿಕ ಕೃತ್ಯಗಳಲ್ಲಿ ನಾವು ನೋಡುವಾಗ ಈ ಜಲಸ್ನಾನ ಆಗೋದಕ್ಕಿಂತ ಮುಂಚೆನು ಪವಿತ್ರಾತ್ಮ ಸ್ನಾನವನ್ನು ಆಗಿರುವಂತ ಶ್ರೇಷ್ಠ ವ್ಯಕ್ತಿಗಳು, ವಿಜಾತಿಯರನ್ನ ನಾವು ನೋಡ್ತೀವಿ. ಅದು ನೆಕ್ಸ್ಟ್ ಇದರಲ್ಲಿ ನೋಡೋಣ. ಈಗ ನೋಡುವಿಯೋ, ಇಲ್ಲಿ 34ನೇ ವಾಕ್ಯಕ್ಕೆ ಬರೋ, ನಾನು ಅದನ್ನು ನೋಡಿ ಈತನೇ ದೇವಕುಮಾರನ ಸಾಕ್ಷಿ. ನೋಡಿ, ಎರಡನೇ ಸಾಕ್ಷಿ, ಎರಡನೇ ಗುರುತು. ದೇವಕುಮಾರನ ಯಾರು ಅಂತ ಅಲ್ಲಿ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಸ್ನಾನಿಕನಾದ ಯೋಹಾನ್ ಕೂಗಿ ಹೇಳಿದ್ರು ಕೂಡ ಅಲ್ಲಿರೋರು ಯಾರು ನಂಬಲಿಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನು ಬಂದಿರೋದು ಅವರಿಗೋಸ್ಕರ ಅಲ್ಲ, ಈ ಪಾಪಿಗಳಾಗಿರೋದು ಅಂತ ನಮಿಗೋಸ್ಕರ.
ಅವ್ರನ್ನ ದೇವರ ಫಸ್ಟೇ ಆಯ್ಕೆ ಮಾಡಿದ್ರಿಂದ ಅಹಂಕಾರ ಅವರಿಗಿತ್ತು, ಅದಕ್ಕೋಸ್ಕರ ಅವ್ರ ಈ ಕಡೆ ತಲೆನೇ ಹಾಕಲಿಲ್ಲ, ಏನ್ ಮಾಡಿದ್ರು ದೇವ್ರನ್ನೇ. ಆದ್ರೆ ಇಲ್ಲಿ ವಿಜಾತಿಯರಾಗಿ ಪಾಪಿಗಳಾಗಿ ಎಲ್ಲೋ ಬಿದ್ದು ನಾಶವಾಗಿ ಹೋಗುವಂತ ನಮ್ಮನ್ನೇ ಹಿಡಿದು ಸರಿಪಡಿಸ್ಲಿಕ್ಕೋಸ್ಕರ ಯೇಸು ಕ್ರಿಸ್ತನ ಬಂದ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸರ್. ಇಲ್ಲಿ ಪೇತ್ರನು ಅವರಿಗೆ ಹೇಳುವಂತ ವಿಷಯ ಏನಂದ್ರೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ಆತ್ಮ ದಾನವನ್ನು ಹೊಂದುವಿರಿ. ಇಲ್ಲಿ ನಮ್ಮ ಮುಂದೆ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಈ ದೀಕ್ಷಾ ಸ್ನಾನ ಹಂಗಾದ್ರೆ ಏನೇನು, ಈ ದೀಕ್ಷಾ ಸ್ನಾನ ಅಂತ ಕಾರ್ಯದಲ್ಲಿ ಏನೇನು ಚೇಂಜಸ್ ಆಗುತ್ತೆ? ಮೊದಲನೇದಾಗಿ ಇಲ್ಲಿ ಹೇಳೋ ಒಂದು ವಿಷಯಗಳು, ನಿಮ್ಮ ಪಾಪಗಳು ಪರಿಹಾರವಾಗುತ್ತೆ. ಅಲ್ಲಿ ತನಕ ನೀನ್ ಯಾವ ಜನಾಂಗದಲ್ಲಿ ಇತ್ತೋ, ಎಲ್ಲಿ ಇತ್ತೋ, ಯಾವ ಊರಲ್ಲಿ ಇತ್ತೋ, ಏನ್ ಪಾಪದಲ್ಲಿ ಇತ್ತೋ, ಅದು ಯಾವುದು ಬೇಕಾಗಿಲ್ಲ. ನೀನ್ ದೀಕ್ಷಾ ಸ್ನಾನ ತಗೊಂಡಾದ್ಮೇಲೆ, ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ನೀನ್ ತಗೊಂಡಿದ್ರೆ ಅಲ್ಲಿ ನಿನಗೆ ಏನಾಗಿದೆ? ಪಾಪದಿಂದ ಅಲ್ಲಿ ತನಕ ಮಾಡಿದ ಎಲ್ಲಾ ಪಾಪದಿಂದ ಬಿಡುಗಡೆ ಆಗ್ತಾ ಇರೋದು ಮೊದಲನೇ ವಿಷಯ. 2ನೇ ವಿಷಯ, ದೇವರ ಕಡೆಗೆ ತಿರುಗ್ತೀಯ ನೀನು. ಅಲ್ಲಿ ತನಕ ನೀನ್ ಯಾವ ಕಡೆನೋ, ಪ್ರಪಂಚ ಕಡೆನಾ, ಇಲ್ಲಾಂದ್ರೆ ಬೇರೆ ಯಾವ್ದಾರ ಮನುಷ್ಯರ ಕಡೆನಾ, ಇಲ್ಲ ಯಾರ್ದೋ ಹಿಂದೆ ಹೋಗ್ತಾ ಇದ್ದೆ, ಎಲ್ಲಿ ಹೋಗ್ತಾ ಇರೋದು ಏನು ಐಡಿಯಾ ಇರಲಿಲ್ಲ. ಆದರೆ ದೀಕ್ಷಾ ಸ್ನಾನ ತಗೊಂಡಾದ್ಮೇಲೆ ನೀನು ದೇವರ ಕಡೆಗೆ ತಿರುಗಿ ನೀನ್ ಹೆಂಗ ನಡೀಬೇಕು, ಯಾವ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿ ನಿಜವಾಗಲು ಅದಕ್ಕೆ ಹೇಳ್ತಾ ಇರೋದು. 3ನೇ ವಿಷಯ ಏನು ಹೇಳಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಗೊಳ್ತಾ ಇರುವಾಗ, ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನ ಹೆಸರಲ್ಲಿ ತಗೊಳ್ಳುವಾಗ ಯೇಸು ಕ್ರಿಸ್ತನ ಯಾರಂತ ಗೊತ್ತಾಗಬೇಕಲ್ಲ. ಇಲ್ಲಿ ತಿಳುವಳಿಕೆ ಅಂತ ಹೇಳ್ತಾ ಇರೋದು, ಇಲ್ಲಿ ರಕ್ಷಣೆಯಿಂದ ವಿಚಾರ ಬರ್ತಾ ಇರೋದು. ಇಲ್ಲಿ ಮೊದಲನೇದು ಯೇಸು ಕ್ರಿಸ್ತನ ಯಾರಂತ ತಿಳಿಬೇಕು, ಏನಕ್ಕೋಸ್ಕರ ಭೂಮಿಗೆ ಬಂದೆ ಅಂತ ಗೊತ್ತಿರಬೇಕು, ಏನಕ್ಕೋಸ್ಕರ ಹೋಗಿದ್ದಾರೆ ಅಂತಾನೆ ಗೊತ್ತಿರಬೇಕು, ಇನ್ನು ಮತ್ತೊಮ್ಮೆ ಏನಕ್ಕೆ ಬರ್ತಾ ಇರೋದನ್ನು ಗೊತ್ತಿರಬೇಕು. ಈ ತಿಳುವಳಿಕೆ ಯಾರಲ್ಲಿ ಬರುತ್ತೋ, 4ನೇ ವಿಷಯ, ಅವನಲ್ಲಿ ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಅವನ ಮೇಲೆ, ಯಾಕಂದ್ರೆ ಯೇಸು ಕ್ರಿಸ್ತನ ಇಲ್ಲಿಂದ ಹೋಗ್ತಾ ಇರೋದು ಏನಕ್ಕೆ ಅಂದ್ರೆ, ಮೊದಲನೇ ಕೆಲಸ ಏನು ಹೇಳಿತ್ತು? ಮೊದಲನೇ ಕೆಲಸ, ನಾನು ಇಲ್ಲಿಂದ ಹೋಗಾದ್ಮೇಲೆ ಅಲ್ಲಿಂದ ಸಹಾಯನೊಬ್ಬನ ಕಳಿಸ್ತೀನಿ ನಾನು. ಪ್ರಿಯರೇ, ಕಳೆದು ಸೇರಿನೂ ನಾನು ಹೇಳಿದ್ದೀನಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎಷ್ಟು ನೋವು ಅನುಭವಿಸಿ, ಎಷ್ಟು ಕಷ್ಟ ಅನುಭವಿಸಿ, ನಾವು ಅನುಭವಿಸ್ಬೇಕಾದ್ರೆ ಎಲ್ಲದನ್ನು ಅನುಭವಿಸಿ ಕೊನೆಗೆ ನೋಡಿ ಹೊಡೆದಿರೋದು, ಮೊಳೆ ಹಾಕಿರೋದು ಎಲ್ಲದನ್ನು ತೋರಿಸಿಬಿಟ್ಟು ನಾನು ಹೋಗ್ತಾ ಇದ್ದೇನೆ. 40 ಕಾಲ ಸಾಧಾರಣ ಮನುಷ್ಯನ ಜೊತೆ ಅದೇ ತರನೇ ಶಿಷ್ಯರ ಜೊತೆ ಇದ್ದು, ಅವ್ರ ಜೊತೆ ಊಟ ಮಾಡಿ, ಮೀನು ತಿಂದು, ರೊಟ್ಟಿನ ತಿಂದು, ಎಲ್ಲದನ್ನು ತಿಂದು ಮತ್ತೆ ನಾನು ಗೆದ್ದು ಬಂದಿನಂತ ತೋರಿಸಿ ಹೋಗೋ ಹೇಳ್ತೀನಿ, ಈಗ ಒಬ್ರಿಗೆ ನಾನು ಕಳಿಸ್ತೀನಂತ. ಪ್ರಿಯರೇ, ಇಲ್ಲಿ ಒಂದು ಸಣ್ಣ ಪ್ರಶ್ನೆ, ಇದು ನಾನು ಓದಿ ಮಾಡುವಾಗ ನನಗೇನು ಒಂದು ಪ್ರಶ್ನೆ ಬಂದಿತ್ತು, ಹಂಗಾದ್ರೆ ಈ ಶಿಷ್ಯರೆಲ್ಲ ದೀಕ್ಷಾ ಸ್ನಾನ ತಗೊಂಡಿದ್ರ ಅಂತ ನಾನು ಹುಡುಕಿದೆ. ಆದ್ರೂ ನನಗೇನು ಸಿಗ್ಲಿಲ್ಲ. ಸಿಗುತ್ತೆ, ಎಲ್ಲಾದ್ರೂ ಒಂದ್ ಕಡೆ ಸಿಗುತ್ತೆ. ಶಿಷ್ಯರು ದೀಕ್ಷಾ ಸ್ನಾನ ತಗೊಂಡ್ರದ ಬಗ್ಗೆ ಎಲ್ಲಿನೂ ಅಂತ ಮೆನ್ಷನ್ ಆಗಿ ಎಲ್ಲೂ ಅಷ್ಟು ಕರೆಕ್ಟ್ ಆಗಿ ಹೇಳಿಲ್ಲ. ಆದ್ರೆ ಇವರು ದೀಕ್ಷಾ ಸ್ನಾನ ಒಂದು ವೇಳೆ ತಗೊಂಡಿದ್ರು ಕೂಡ ಅವ್ರಿಗೆ ಏನ್ ಸಿಕ್ಕಿರ್ಲಿಲ್ಲ, ಪವಿತ್ರಾತ್ಮನನ್ನು ಸಿಕ್ಕಿರ್ಲಿಲ್ಲ. ಪವಿತ್ರಾತ್ಮನ ಯಾವಾಗ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ, 15 ದಿನದಲ್ಲಿ ಅಲ್ಲಿರುವಾಗ ಅಲ್ಲಿ ಇನ್ನೊಂದು, ಅದೇ ಹೇಳ್ತಾ ಇದ್ರು, ಪವಿತ್ರಾತ್ಮನ ಇನ್ನೊಂದು ದೇಹಾಕಾರ ನಾವು ನೋಡ್ತಾ ಇರೋದು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1-4. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. 3 ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡಿ ಒಂದು ವಿಷಯ ಏನಂತ ಹೇಳಿದ್ರೆ, ಆ ದಿವಸ ಆ
ಪಂಚಶತಮ ದಿವಸ ಅಂತ ಹೇಳಿದ್ರೆ 50ನೇ ದಿನ. ಹಳೆ ಒಡಂಬಡಿಕೆಯನ್ನು ನೀವು ನೋಡುವಾಗ ನೀವು ನೋಡ್ಬೋದು. ಯಾಕೆಂದ್ರೆ ಒಂದು 7 ವಾರಗಳ ಹಬ್ಬ ತರ ಮಾಡ್ತಾರೆ ಅವರು. 7 ವಾರಗಳ ಹಬ್ಬ ತರ ಮಾಡಿಬಿಟ್ಟು 7ನೇ ವಾರದಲ್ಲಿ ಏನಾಗುತ್ತೆ, ಹೊಸದಾಗಿ ಧಾನ್ಯಗಳದ್ದು ಒಂದು ನೈವೇದ್ಯವನ್ನು ರೆಡಿ ಮಾಡ್ಕೊಂಡು ಆಚರಣೆ ಮಾಡುವಂತ ಒಂದು ದಿವಸ ಅದು. ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ರು. ಆಗ ಬಿರುಗಾಳಿ ಬೀಸುತ್ತದೋ ಅದೇ ರೀತಿಯಲ್ಲಿ ಅಷ್ಟು ಶಕ್ತಿಯಾಗಿರೋದಂತ ಒಂದು ಶಕ್ತಿ ಇರುವಂತ ಒಂದು ಶಬ್ದ ಕೇಳಿಸ್ತು. ಆ ಶಬ್ದ ಏನ್ ಮಾಡಿದೆ ಅಂತ ಹೇಳಿದ್ರೆ ಇಡೀ ಅವ್ರು ಕೂತಿರೋ ಜಾಗದಲ್ಲಿ ಎಲ್ಲ ತುಂಬ್ಕೊಂಡ್ಬಿಟ್ಟು, ಇಲ್ಲಿ ಏನಾಗುತ್ತೆ ಅಂದ್ರೆ ಅದಲ್ಲದಲ್ಲೇ ಉರಿಯತ್ತಿದ್ದನ್ನ ನಾಲಿಗೆಗಳು ವಿಂಗಡಿಸಿಕೊಳ್ಳುವ. ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿರೋದು ಒಂದು ವಿಷಯ ನೋಡೋದಂತ ಹೇಳಿದ್ರೆ, ಅಲ್ಲಿ ಪಾರಿವಾಳ ರೂಪದಲ್ಲಿ ನೋಡಿದ್ರೆ ಇಲ್ಲಿ ಪವಿತ್ರಾತ್ಮ ಶಿಷ್ಯರಲ್ಲಿ ಬರ್ತಾ ಇರೋದು ಉರಿಯುವಂತ ನಾಲಿಗೆಗಳು ಸಮಾನ ಅದೇ ರೂಪದಲ್ಲಿ ಎಲ್ಲಾರು ತಲೆ ಮೇಲೆ ಬಂದು ಕೂತಿರೋದು. ಆದ್ರೆ ಈ ನಾಲಿಗೆಗೇನು ಅದಾದ್ಮೇಲೆ ಆಗ್ತಾ ಇರೋದು ಘಟನೆಗೇನು ಒಂದು ಒಳ್ಳೆ ಸಿಮಿಲಾರಿಟಿ ಇದೆ. ಆಗ ಅವ್ರು ಏನಾಗಿದೆ ಅಂತ ಹೇಳಿದ್ರೆ, ಆಗ ಅವರೆಲ್ಲವರು ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿ. ಇಲ್ಲಿ ಮೊದಲನೇ ಹೇಳಿದೆ ಹೇಳಿದ್ರೆ ನಾಲಿಗೆ ರೂಪದಲ್ಲಿ ಬಂದು, ನಾಲಿಗೆ ರೂಪದಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಶಿಷ್ಯರಿಗೆ ಕೊಡ್ತಾ ಇರೋದು ಮಾತಾಡ್ಲಿಕ್ಕೆ ಶಕ್ತಿ ಕೊಡ್ತಾ ಇರೋದು. ಅದಕ್ಕೆ ನಾಲಿಗೆ ರೂಪದಲ್ಲಿ. ಆ ನಾಲಿಗೆ ರೂಪ ಯಾವ ರೀತಿಯಲ್ಲಿ ಅಗ್ನಿಯಲ್ಲಿ ಇತ್ತು. ಅಗ್ನಿ ಈ ಬೆಂಕಿ ಅಂತ ಹೇಳುವಾಗ ಯಾವ ರೀತಿಯಲ್ಲಿ ನಮಗೆ ಬೆಂಕಿನ ಮುಟ್ಟಿದ್ರೆ ಏನಾಗುತ್ತೆ, ಖಂಡಿತ ಸುಡುತ್ತೆ. ಅದೇ ರೀತಿಯಲ್ಲಿ ಈ ಶಿಷ್ಯರು ದೇವರ ವಾಕ್ಯ ಹೇಳುವಾಗ ಯಾರಾದ್ರೂ ಮುಟ್ಟಿದ್ರೆ ಸುಟ್ಟು ಹೋಗಂತ ಶಕ್ತಿ ಆ ಪವಿತ್ರಾತ್ಮ ಕೃಪಾವರದಲ್ಲಿತ್ತು. ಇವತ್ತು ನಾನು ನೀವು ಎಲ್ಲ ಯೋಜನೆ ಮಾಡಬೇಕಾದ ವಿಷಯ ಅಂತ ಹೇಳಿದ್ರೆ, ನಾನ್ ಮಾತಾಡಿದ್ರೆ, ನಾನು ದೇವರ ವಾಕ್ಯ ಹೇಳ್ತಾ ಇರುವಾಗ ನನ್ನ ಮುಂದೆ ಇರುವಂತ ಅಶಕ್ತಿಗಳು ಇಲ್ಲ ದುಷ್ಟ ಶಕ್ತಿಗಳು, ನನ್ನ ಮುಂದೆ ಇರುವಂತ ಬೆಲಗಿರೋದಕ್ಕಿಂತ ಹೆಚ್ಚಾಗಿ ಪಾಪಿಗಳು ದೇವರ ವಿರುದ್ಧವಾಗಿ ಮಾತಾಡ್ತಾ ಇರುವಾಗ ನೋಡಿ, ನಮ್ಮ ಈ ಕಾಲದಲ್ಲಿ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋಂಥ ಕೆಲಸ ಅದು. ಅಪಸ್ತೋಲ ಕೃತಿಗಳಲ್ಲಿನೂ ಇದೇ ಕೆಲಸ ಆಗಿತ್ತು. ಒಬ್ಬ ರಾಜನು ಇಲ್ಲಾಂದ್ರೆ ಒಬ್ಬ ವ್ಯಕ್ತಿ ಪ್ರಮುಖನಾಗಿ ಅವನೇ ಶ್ರೇಷ್ಠನಂತ ಬೇರೆ ಎಲ್ಲರೂ ಹೇಳುವಾಗ ದೇವರ ದೂತನ ಅಲ್ಲಿನೇ ಅವನು ನೋಡೋದು ಸಾಯಿಸ್ತಾ. ಇವತ್ತು ನಾವು ಪರಿಶೋಧನೆ ಮಾಡೋಣ. ಈ ಹೋಲಿ ಸ್ಪಿರಿಟ್ ಇಲ್ಲದ ಪವಿತ್ರಾತ್ಮನ ಸ್ಟಡಿ ಅಂತ ಹೇಳ್ತಾ ಇರೋದು ಸಾಧಾರಣ ಒಂದು ಸಬ್ಜೆಕ್ಟ್ ಅಲ್ಲ. ಇಡೀ ದೇವರ ಶಕ್ತಿ ಕುರಿತಾಗಿ, ದೇವರ ಪ್ರಯತ್ನತೆ ಕುರಿತಾಗಿ, ನಮ್ಮಲ್ಲಿ ದೇವರದ ಇನ್ಫ್ಲೂಯೆನ್ಸ್ ಪ್ರಕಟಿಸುವಂಥದ್ದು ನಮ್ಮ ಪವಿತ್ರಾತ್ಮ ಕೃಪಾವರದಿಂದ. ಆದ್ರಿಂದ ಪ್ರಿಯರೇ, ನಮ್ಮೆಲ್ಲರ ಮನಸ್ಸಲ್ಲಿ ಈ ಹೋಲಿ ಸ್ಪಿರಿಟ್ ಕ್ಲಾಸಲ್ಲಿ ನಾವು ಕೂತಿರುವಾಗ ಅಲಕ್ಷ್ಯವಾಗಿ, ಅಕ್ಷಮರಾಗಿ, ಇಲ್ಲಾಂದ್ರೆ ಬೇರೆ ಬೇರೆ ಯಾವುದೋ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿಕೊಂಡು ನಾವು ಕೂರಬಾರದು. ಮುಂದಿನ ದಿವಸಗಳಲ್ಲಿ ನಾವು ಇಲ್ಲಿ ತನಕ ನೋಡಿ, ನಾನು ಹೇಳಿದಲ್ಲ ಒಂದು ಇಂಟ್ರೊಡಕ್ಷನ್, ಲಾಸ್ಟ್ ಕ್ಲಾಸ್ ಇದನ್ನು ಒಂದು ಇಂಟ್ರೊಡಕ್ಷನ್ ಸರ. ನೆಕ್ಸ್ಟ್ ಇದರಿಂದ ದೇವರ ಕೃಪೆಯಿಂದ ದೇವರು ಆತ್ಮನು ಹಳೆ ಒಡಂಬಡಿಕೆಯಿಂದ ಹಿಡಿದು ಮಾಡಿದಂತೆ ಒಳ್ಳೆ ಒಳ್ಳೆ ಕಾರ್ಯಗಳು, ಒಳ್ಳೆ ಶಕ್ತಿ ಕೊಟ್ಟಿರೋದು, ಹೆಂಗೆ ನಡೆಸಿದ್ದಾರೆ, ಎಷ್ಟು ಕಷ್ಟದಲ್ಲಿ ದುಃಖದಲ್ಲಿ ಅಂಥದ್ದಲ್ಲಿ ನೋಡೋಣ. ಇಲ್ಲಿ ತನಕ ನಾವು ಯೋಚನೆ ಮಾಡಿದ್ರೆ ಅಂತ ಹೇಳಿದ್ರೆ, ಮೊದಲನೇ ಭಾಗದಲ್ಲಿ ಪವಿತ್ರಾತ್ಮನ ಯಾರು, ನಮ್ಗೇನು ಅವರಿಗೇನು ಯಾವ ರೀತಿಯಲ್ಲಿ ಸಂಬಂಧ ಅಂತ ಇರೋದು ವಿಷಯ 4 ವಿಷಯ ನಾವು ನೋಡಿದ್ವಿ. ಏನಂತ ಹೇಳಿದ್ರೆ, ಒಂದು ನಮ್ಮ ಬಗ್ಗೆ ಆಲೋಚನೆ ಮಾಡುವಂತ ಪವಿತ್ರಾತ್ಮನು, ದೇವರಾತ್ಮನು. ಎರಡನೇದಾಗಿ ನಮ್ಮ ಜೊತೆ ಮಾತಾಡುವ, ಅದಷ್ಟೇ ಅಲ್ಲ, ನಮ್ಮ ಬಗ್ಗೆ ದೇವರ ಹತ್ರನೂ ಮಾತಾಡಿದ್ರು, ಅದಷ್ಟೇ ಅಲ್ಲ, ದೇವರ ಚಿತ್ತವನ್ನು ತಿಳಿದು ನಮ್ಮ ಹತ್ರ ಬಂದು ತಿಳಿಸುವಂತ ದೇವರಾತ್ಮನು. ಮೂರನೇ ವಿಷಯ, ದೇವರಿಗೆ ಹಿತಕರವಾಗಿರೋದು ದಾರಿಯನ್ನು ನಮ್ಗೆ ತೋರಿಸಿ ಅದರಲ್ಲಿ ನಡಿ ಮಗನೇ ಮಗಳೇ ಅಂತ ಹೇಳುವಂತ ದೇವರಾತ್ಮನು. ನಾಲ್ಕನೇದಾಗಿ, ತಮಗೆ ಸಹಾಯವನ್ನು, ನಮ್ಗೆ ಏನು ಹೇಳ್ಬಿಟ್ಟು, ದೇವರೇ ನನಗೆ ಶಕ್ತಿ ಇಲ್ಲ, ನನ್ನ ಬಲಹೀನನು, ನನ್ನ ಶಕ್ತಿ ಎಲ್ಲ ಹೋಯ್ತು, ನನ್ನ ಕಾಪಾಡಿ ಅಂತ ಹೇಳುವಾಗ ನಮ್ಮನ್ನ ಕಾಪಾಡುವಂತ, ಶಕ್ತಿ ಕೊಡುವಂತ, ಸಹಾಯ ಕೊಡುವಂತ ದೇವರು. ಈ 4 ವಿಷಯಗಳು ಕಳೆದ ಇದರಲ್ಲಿ ನೋಡಿದೆ. ಆದ್ರೆ ನಾವು ಈವಾಗಲೂ ನಾನು ಹೇಳ್ತಾ ಇರೋದು ಒಂದು ವಿಷಯ ಏನಂತ ಹೇಳಿದ್ರೆ, ಲಾಸ್ಟ್ ಇದರಲ್ಲಿನೂ ಹೇಳಿರೋದು, ಪವಿತ್ರಾತ್ಮನ ಯಾವ ಕಾರಣದಲ್ಲಿನೂ ದುಃಖಪಡಿಸಬಾರದು. ನಿಮ್ಮೊಳಗೆ ಆ ಪವಿತ್ರಾತ್ಮ ಕೃಪಾವರ ಇದೆ ಅಂತ ಹೇಳ್ತಾ ಇರೋದು, ನಿಮ್ಮ ನುಡಿಯಲ್ಲಿ, ನಿಮ್ಮ ಮಾತುಗಳಲ್ಲಿ, ನಿಮ್ಮ ಯೋಜನೆಗಳಲ್ಲಿ, ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿನೂ ಆ ಎಚ್ಚರಿಕೆಯಿಂದ ಇರಬೇಕಾದ್ರೆ, ಲೆಫ್ಟ್, ರೈಟ್, ಫ್ರಂಟ್, ಬ್ಯಾಕ್ ಎಲ್ಲ ಕಡೆನೂ ಪವಿತ್ರಾತ್ಮ ಕೃಪಾ ಇದು ಅಲ್ಲದಲ್ಲೇ ಒಳಗಡೆ ನಮಗೆ ಒಳ್ಳೇದು ಮಾಡಲಿಕ್ಕೆ ಮಾತ್ರ ಅವಕಾಶ, ಒಳ್ಳೇದು ಮಾತಾಡಲಿಕ್ಕೆ ಮಾತ್ರ ಅವಕಾಶ, ಒಳ್ಳೇದು ಯೋಜನೆ ಮಾಡಲಿಕ್ಕೆ ಮಾತ್ರ ಅವಕಾಶ. ಅದನ್ನೇ ಹೇಳಬೇಕು, ಅದನ್ನೇ ಮಾತಾಡಬೇಕು. ಆ ದೇವರ ಕೃಪಾವರದಿಂದ ಅದೆಲ್ಲದ್ರು. ಇವತ್ತು ನಾವು ಕಲಿತಿರೋದು ವಿಷಯಗಳು ಇನ್ನೊಂದು 5 ವಿಷಯ. ಇದು ಇಂಟ್ರೊಡಕ್ಷನ್. ಈ ಇಂಟ್ರೊಡಕ್ಷನ್ ಯಾವ್ದಂದ್ರೆ, ದೇವರು ದೇವರ ಆತ್ಮನು ಸದಾಕಾಲ ಇರುವಂತ ವ್ಯಕ್ತಿ, ಸರ್ವವ್ಯಾಪಿಯಾಗಿರೋದೊಂದು, ಸರ್ವಜ್ಞನು, ಸರ್ವಶಕ್ತನು, ಪರಿಶುದ್ಧನೂ ಆಗಿರುವಂತ. ಅದಾದ್ಮೇಲೆ ನಾವು ಯೇಸು ಸ್ವಾಮಿಯ ಅಶ್ವಸ್ನಾನ ನಾವು ನೋಡಿದ್ವಿ. ಅಲ್ಲಿ
ಆ ಪವಿತ್ರಾತ್ಮ ಕೃಪಾವರದಿಂದಾನೇ ಬಾಕಿ ಎಲ್ಲ ಕಾರ್ಯಗಳು ಆಗಿರೋದು ವಿಷಯನ ನಾವು ನೋಡಿದ್ವಿ. ಸೊ ಪ್ರಿಯರೇ, ಇದೆಲ್ಲ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ದೇವರ ಈ ವಾಕ್ಯದಲ್ಲಿ ನಾವು ದೇವರ ಆತ್ಮನ ಕುರಿತಾಗಿ ಕಲಿಯುವಾಗ ಅದರಲ್ಲಿ ನಾವು ಒಂದು ಕ್ಲಾಸಿಗೆ ಕೂತಿರೋಂಗೆ ಹೆಚ್ಚಾಗಿ ಭಯಭಕ್ತಿಯಿಂದ, ಸಮಾಧಾನದಿಂದ, ಬೇರೆ ಯಾವ ಯೋಜನೆ ಇಲ್ಲದಲ್ಲಿ ನಾವು ಕೂರ್ಬೇಕು. ಯಾಕೆಂದ್ರೆ ದೇವರ ಆತ್ಮನ ಶಕ್ತಿ ನಮ್ಮಲ್ಲಿ ನನ್ನ ಪ್ರಕಾರ ನಮ್ಗೆ ಹೋಲಿ ಸ್ಪಿರಿಟ್ ನಾವು ಇದೆಲ್ಲ ಮುಗಿಸೋಷ್ಟೊತ್ತಿಗೆ ಆ ಶಕ್ತಿ ಪ್ರಭಾವ ಎಷ್ಟು ಮಟ್ಟಿಗೆ ನಮ್ಮ ಒಳಗಡೆ ಇದೆ ಅಂತ ಒಂದು ತಿಳುವಳಿಕೆ ನಮ್ಮೆಲ್ಲರಲ್ಲೂ ಬರುತ್ತೆ. ಅದಕ್ಕೆ ನಿಮಗೂ ಎಲ್ಲರಿಗೂ ಆ ಒಂದು ಕೃಪಾವರ ಎಲ್ಲರಿಗೂ ಸಿಕ್ಕುವಾಗೆ ಎಷ್ಟು ದೇವರ ಶಕ್ತಿ, ಆ ದೇವರ ಆತ್ಮನ ಕೃಪಾವರ ಎಷ್ಟು ನನ್ನಲ್ಲಿ ನಿಮ್ಮಲ್ಲಿ ಇದೆ ಹೇಳೋದಷ್ಟೇ ಅಲ್ಲ, ಅದು ಅನುಭವಿಸುವಂತ. ನಾನು ಹೇಳಿದೆಲ್ಲ ದೀಕ್ಷಾ ಸ್ನಾನ ತಗೊಳ್ಳೋದು ಆ ಸಮಯದಲ್ಲಿ ಇವನ್ ನನ್ನ ಪ್ರಿಯ ಮಗನಾಗಿದೆ ಅಂತ ಹೇಳುವಾಗ, ಮಗನಾಗಿ ಮಗಳಾಗಿದೆ ನಿಮ್ಮ ಕಿವಿಯಲ್ಲಿ ಆ ಶಬ್ದ ಕೇಳಿಸ್ಕೊಳ್ಳುವಾಗ ಅದು ನಿಮಗೆ ಆಗುವಂತ ಪ್ರಭಾವ, ಆ ಮನೋಭಾವ, ಆ ದೇವರ ಚೈತನ್ಯ ಎಲ್ಲರಿಗೂ ಸಿಕ್ಕುವಾಗೆ ದೇವರು ಸಹಾಯ ಮಾಡಲಿ. ಕ್ರಿಸ್ತ ಯೇಸುವಿನಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದ ಲಾರ್ಡ್. ಗುಡ್ ನೈಟ್.